ಒಂದ್ ಕಡೆ ಕದನ ವಿರಾಮ ಘೋಷಣೆಯಾಗಿದೆ, ಇನ್ನೊಂದ್ ಕಡೆ ಡೊನಾಲ್ಡ್ ಟ್ರಂಪ್ ಇರಾನ್ ಜೊತೆ ಮಾತುಕತೆ ನಡೆಸುತ್ತಿದ್ದಾರೆ. ಆದ್ರೂ ಕೂಡ ಭೀಕರ ಯುದ್ಧ ನಿಲ್ತಿಲ್ಲ. ಮಾತುಕತೆಯ ಮಧ್ಯೆಯೂ ಬೆಂಕಿ ಮಳೆ ಸುರಿಸುತ್ತಿದ್ದಾರೆ. ಹೀಗಾಗಿಯೇ ಪ್ರಧಾನಿ ಮೋದಿ ಎಲ್ಲದಕ್ಕೂ ಬಿ ರೆಡಿ ಎಂದಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಮಹಾಯುದ್ಧ ನಿಲ್ಲುವ ಲಕ್ಷಣಗಳೇ ಗೋಚರಿಸುತ್ತಿಲ್ಲ. ಟ್ರಂಪ್ ಕದನ ವಿರಾಮದ ಘೋಷಣೆ ಮಧ್ಯೆಯೂ ಇರಾನ್ ಮೇಲೆ ಇಸ್ರೇಲ್ ಮೇಲೆ ಇರಾನ್ ದಾಳಿ ಪ್ರತಿದಾಳಿಗಳು ನಡೆಯುತ್ತಲೇ ಇವೆ. ಕಳೆದ ರಾತ್ರಿಯ ದಾಳಿಯ ದೃಶ್ಯಗಳು ರಣಭೀಕರವಾಗಿವೆ. ಇರಾನ್ನ ಇಂಧನ ಕೇಂದ್ರ ಗುರಿಯಾಗಿಸಿ ದಾಳಿ ಮಾಡಲ್ಲ ಅಂತ ಅಮೆರಿಕ ಹೇಳಿದ್ರೂ ಕೂಡ ಇಸ್ರೇಲ್ ಮಾಡಿದೆ. ಇಸ್ಫಹಾನ್ ಮತ್ತು ಕೊರಮ್ಶಹರ್ ತೈಲ ಘಟಕದ ಮೇಲೆ ದಾಳಿ ಮಾಡಿದ್ದು ಧಗಧಗನೆ ಹೊತ್ತಿ ಉರಿದಿವೆ. ಕುವೈತ್ ಮೇಲೆ ಕ್ಷಿಪಣಿ ಡ್ರೋನ್ಗಳಿಂದ ಇರಾನ್ ದಾಳಿ ಮಾಡಿದೆ. ಇರಾನ್ ಕ್ಷಿಪಣಿ ಡ್ರೋನ್ ಹೊಡೆದುರುಳಿಸಿದ ಇಸ್ರೇಲ್ ವಿದ್ಯುತ್ ಪ್ರಸರಣದ ಘಟಕ ಮೇಲಿನ ದಾಳಿಯಿಂದ ವಿದ್ಯುತ್ ಕಟ್ಟಾಗಿದೆ. ಇಸ್ರೇಲ್ನ ಟೆಲ್ ಅವೀವ್ ಮೇಲೆ ಇರಾನ್ ಕ್ಷಿಪಣಿ ದಾಳಿ ಮಾಡಿದೆ. ಇಸ್ರೇಲ್ ಮಿಲಿಟರಿ ನೆಲೆಗಳ ಮೇಲೂ ದಾಳಿ ಆಗುತ್ತಲೇ ಇದೆ. ಇಸ್ರೇಲ್ ಮಿಲಿಟರಿಯ ಹಲವು ಯೋಧರು ಸಾವನ್ನಪ್ಪಿದ್ದಾರೆ. ಇಸ್ರೇಲ್ನ ಜೆರುಸಲೆಂ ಮೇಲೆ ಇರಾನ್ ದಾಳಿ ನಡೆಸುತ್ತಿದೆ. ಬೃಹತ್ ಕಟ್ಟಡದ ಮೇಲೆ ಇರಾನ್ ಬ್ಯಾಲಿಸ್ಟಿಕ್ ಕ್ಷಿಪಣಿ ಹಾಗೂ ಡ್ರೋನ್ಗಳಿಂದ ದಾಳಿ ಮಾಡಿದೆ. ಅಮೆರಿಕ ಇಂಧನ ಟ್ಯಾಂಕರ್ ಮೇಲೆ ಇರಾನ್ ದಾಳಿ ಮಾಡಿದೆ. ಪರ್ಷಿಯನ್ ಕೊಲ್ಲಿಯಲ್ಲಿ ಐಆರ್ಜಿಸಿ ಪಡೆ ದಾಳಿ ಮಾಡಿದ್ದು ಸಮುದ್ರದಲ್ಲಿದ್ದ ಯುಎಸ್ ಇಂಧನ ಟ್ಯಾಂಕರ್ ಉರಿಸಾಗಿದೆ. ಹೆಜ್ಬುಲ್ಲಾ ಮೇಲೆ ಇಸ್ರೇಲ್ ನಿರಂತರ ದಾಳಿ ಮಾಡಿದೆ. ಸೌತ್ ಬೈರುತ್ನ 7 ಪ್ರದೇಶಗಳ ಮೇಲೆ ಅಟ್ಯಾಕ್ ಮಾಡಿದ್ದು ಹಲವು ಕಟ್ಟಡಗಳು ಧ್ವಂಸವಾಗಿವೆ. 2 ಸಾವಾಗಿದೆ. ರಾತ್ರಿ ಇಡೀ ಭೀಕರ ದಾಳಿ ಬಳಿಕವೂ ಬೆಳಕಾದ್ಮೇಲೂ ಇರಾನ್ ಪಡೆಗಳು ಮುಗಿಬಿದ್ದಿವೆ. ಇಸ್ರೇಲ್ನ ಟೆಲ್ ಅವೀವ್ನ ಕಟ್ಟಡಗಳು ಟಾರ್ಗೆಟ್ ಆಗಿದ್ದು ಬ್ಯಾಲಿಸ್ಟಿಕ್ ಕ್ಷಿಪಣಿ ಘಟಕಗಳ ಮೇಲೆ ದಾಳಿ ಮಾಡಿ ಧ್ವಂಸ ಮಾಡಲಾಗಿದೆ. ದಾಳಿಯಲ್ಲಿ 6 ಜನರಿಗೆ ಗಾಯಗಳಾಗಿವೆ. ಯುದ್ಧದ ಭೀಕರತೆ ದಿನೇ ದಿನೇ ಹೆಚ್ಚಾಗುತ್ತಿರುವಾಗಲೇ ಡೊನಾಲ್ಡ್ ಟ್ರಂಪ್ ಹಾಕಿರುವ ಡೆಡ್ಲೈನ್ ರಹಸ್ಯ ಏನು ಎಂಬೆಲ್ಲ ಚರ್ಚೆಗಳೂ ಇದೀಗ ಹುಟ್ಕೊಂಡಿದೆ. ಇರಾನ್ಗೆ 5 ದಿನಗಳ ಡೆಡ್ಲೈನ್ ಕೊಟ್ಟಿರುವ ಹಿಂದೆ ಮೆಗಾ ಪ್ಲಾನ್ ಏನಾದರೂ ಇದೆಯಾ ಎಂಬ ಪ್ರಶ್ನೆಗಳೂ ಎದ್ದಿವೆ. ಪಶ್ಚಿಮ ಏಷ್ಯಾದಲ್ಲಿ ಮತ್ತಷ್ಟು ಶಕ್ತಿ ಹೆಚ್ಚಿಸಲು ಟ್ರಂಪ್ ಪ್ಲಾನ್ ಮಾಡಿದ್ದಾರೆ. ಶುಕ್ರವಾರದೊಳಗೆ ಪಶ್ಚಿಮ ಏಷ್ಯಾಕ್ಕೆ ಅಮೆರಿಕಾದ ನೌಕಾಪಡೆ ಎಂಟ್ರಿ ಕೊಡುವ ಪ್ಲಾನ್ ಇದೆಯಾ ಅಂತಾನೂ ಚರ್ಚೆಗಳು ಆಗ್ತಿವೆ. ಪಶ್ಚಿಮ ಏಷ್ಯಾದತ್ತ ಸಾವಿರಾರು ನೌಕಾಪಡೆಗಳು ಎಂಟ್ರಿ ಕೊಡುತ್ತಿದ್ದು ತನ್ನ ಮಿಲಿಟರಿ ಶಕ್ತಿ ಹೆಚ್ಚಿಸಿಕೊಳ್ಳಲು ಟ್ರಂಪ್ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಎಂದೇ ಹೇಳಲಾಗ್ತಿದೆ. ಅಮೆರಿಕಾದೊಂದಿಗೆ ಇಸ್ರೇಲ್ ಸೇನಾಪಡೆಗಳೂ ಕೂಡ ಹಾರ್ಮುಜ್ ಸುತ್ತ ಜಮಾವಣೆಯಾಗ್ತಿವೆ. ಅಮೆರಿಕ ಜೊತೆ ಮಾತುಕತೆಗೆ ಇರಾನ್ ಒಪ್ಪಿಗೆ. ಟ್ರಂಪ್ ಜೊತೆ ಮಾತುಕತೆಗೆ ಮೊಜ್ತಬಾ ಖಮೇನಿ ಒಪ್ಪಿಗೆ. ಟ್ರಂಪ್ ಡೆಡ್ಲೈನ್ ಸಾವಿರಾರು ನೌಕಾಪಡೆ ಜಮಾವಣೆಗೆ ಹೆದರಿತ ಇರಾನ್ ಎಂಬ ಪ್ರಶ್ನೆ ಇದೀಗ ಸಹಜವಾಗೇ ಎದ್ದಿದೆ. ಹೀಗಾಗಿ ಅಮೆರಿಕಾದೊಂದಿಗೆ ಇರಾನ್ ಸಂಧಾನದ ಮಾತುಕತೆಗೆ ಮುಂದಾಗಿದೆ. ಕೊಲ್ಲಿ ರಾಷ್ಟ್ರಗಳ ಯುದ್ಧ ಶಮನಗೊಳಿಸುವ ಯತ್ನಗಳು ನಡೆದಿದ್ದು ಟ್ರಂಪ್ ಜೊತೆ ಮಾತುಕತೆಗೆ ಮೊಜ್ತಬಾ ಖಮೇನಿ ಒಪ್ಪಿಗೆ ಸೂಚಿಸಿದ್ದಾರೆ ಎಂದೇ ಹೇಳಲಾಗ್ತಿದೆ. ಆದರೆ ಮಾತುಕತೆ ವೇಳೆ ಟ್ರಂಪ್ ಹಾಕುವ ಷರತ್ತುಗಳನ್ನು ಒಪ್ಪಿಕೊಳ್ತಾರಾ ಖಮೇನಿ ಎಂಬ ಅನುಮಾನ ಮೂಡಿದೆ. ಸಂಧಾನದ ಪ್ರಾಥಮಿಕವಾಗಿ ವೈಟ್ ಹೌಸ್ ಟೆಹರಾನ್ ನಡುವೆ ಈಗಾಗಲೇ 1 ಸುತ್ತಿನ ಮಾತುಕತೆ ನಡೆದಿದೆ. ಟ್ರಂಪ್ ಖಮೇನಿ ಜೊತೆ ನೇರ ಮಾತುಕತೆಗಳ ಸಾಧ್ಯತೆಗಳಿದ್ದು ಆ ಮಾತುಕತೆ ಸಕ್ಸಸ್ ಆಗುತ್ತಾ ಎಂಬುದು ಇದೀಗ ಕುತೂಹಲದ ಸಂಗತಿಯಾಗಿದೆ. ಮಧ್ಯಪ್ರಾಚ್ಯ ಯುದ್ಧದಿಂದಾಗಿ ಭಾರತದ ಆರ್ಥಿಕತೆ ಮೇಲೆ ಪರಿಣಾಮ ಬೀರಿದೆ. ಕಚ್ಚಾ ತೈಲ, ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯವಾಗಿದ್ದು ಜನರಲ್ಲಿ ಆತಂಕ ಮೂಡಿದೆ. ಈ ಮಧ್ಯೆ 3 ಸೇನಾಪಡೆಗಳೊಂದಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮೀಟಿಂಗ್ ಮಾಡಿದ್ದು ಸೇನಾಪಡೆಗಳ ಸಿದ್ಧತೆಗಳ ಮಾಹಿತಿ ಸಂಗ್ರಹಿಸಿದ್ದಾರೆ. ಸಂಭಾವ್ಯ ದಾಳಿ, ಯುದ್ಧ ವಿಸ್ತರಣೆಯಾದರೆ ಏನು ಮಾಡಬೇಕೆಂಬ ಬಗ್ಗೆ ಚರ್ಚೆ ಆಗಿದೆ. ಕೊಲ್ಲಿ ಯುದ್ಧದಿಂದ ಭಾರತದಲ್ಲಿ ತೈಲಾತಂಕ. ಕೊರೋನಾ ಥರ ಭೀಕರತೆ ಸೃಷ್ಟಿಯಾಗುವ ಆತಂಕ. ಕೊರೋನಾ ಸಾಂಕ್ರಾಮಿಕ ರೋಗದ ಸಮಯದಲ್ಲಿ ಇದ್ದಂತೆಯೇ ಭಾರತ ಎಲ್ಲದಕ್ಕೂ ಸಿದ್ಧವಾಗಿರಬೇಕು, ಜಾಗರೂಕರಾಗಿರಬೇಕು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಗ್ಗಟ್ಟಾಗಿ ಮುಂಬರುವ ಸಮಸ್ಯೆಗಳನ್ನು ಒಟ್ಟಿಗೆ ಎದುರಿಸಬೇಕು. ಇದು ರಾಜ್ಯಸಭೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಡಿದ ಮಾತುಗಳು.
ಒಂದು ಕಡೆ ಇರಾನ್, ಅಮೆರಿಕ, ಇಸ್ರೇಲ್ ಸಂಘರ್ಷದಿಂದ ಇಡೀ ವಿಶ್ವಕ್ಕೆ ಆರ್ಥಿಕ ಬಿಕ್ಕಟ್ಟು ಶುರುವಾಗಿದೆ. LPG ಕೊರತೆ, ಪೆಟ್ರೋಲ್, ಡೀಸೆಲ್ ಕೊರತೆಯೂ ದಿನೇ ದಿನೇ ಜೋರಾಗ್ತಿದೆ. ಹೀಗಿರುವಾಗಲೇ ಪ್ರಧಾನಮಂತ್ರಿ ಮೋದಿ ರಾಜ್ಯಸಭೆಯಲ್ಲಿ ಕೊರೋನಾ ಸಂಕಷ್ಟವನ್ನ ನೆನಪಿಸಿ ಅದೇ ಥರ ಸಮಸ್ಯೆಗಳನ್ನ ಎದುರಿಸೋಣ ಅಂದಿರೋದು ಸಾಕಷ್ಟು ಚರ್ಚೆ ಹುಟ್ಟುಹಾಕಿದೆ. केंद्र और राज्यों ने टीम इंडिया बनकर कोविड मैनेजमेंट का एक बेहतरीन मॉडल सामने रखा था. अलग अलग पॉलिटिकल पार्टी की सरकारें होने के बावजूद टेस्टिंग, वैक्सीनेशन से लेकर जरूरी चीजों की आपूर्ति टीम इंडिया के प्रयासों से ही सुनिश्चित हो पाई थी. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆಯೇ ಹಾರ್ಮುಜ್ ಜಲಸಂಧಿ ದಾಟಿ ಭಾರತದತ್ತ ಬರುತ್ತಿವೆ LPG ತುಂಬಿರುವ 2 ಹಡಗುಗಳು. ಇರಾನ್ ಜೊತೆಗಿನ ಭಾರತದ ರಾಜತಾಂತ್ರಿಕ ಮಾತುಕತೆ ಫಲಪ್ರದವಾಗಿದ್ದು ಭಾರತದ 2 ಹಡಗುಗಳಿಗೆ ದಾರಿ ಮಾಡಿಕೊಡಲಾಗಿದೆ. LPG ಹೊತ್ತಿರುವ ಜಗ್ವಸಂತ್ ಹಾಗೂ ಪೈನ್ ಗ್ಯಾಸ್ ಹಡಗುಗಳು ಭಾರತದತ್ತ ಸಾಗುತ್ತಿವೆ. 26ನೇ ತಾರೀಕು ಒಂದು, 28ರಂದು ಮತ್ತೊಂದು ಹಡಗು ಭಾರತದ ಬಂದರು ತಲುಪಲಿವೆ. ಕರುನಾಡಲ್ಲಿ ನಿಲ್ತಿಲ್ಲ ಪೆಟ್ರೋಲ್ ಗ್ಯಾಸ್ ಟ್ರಬಲ್. ಪೆಟ್ರೋಲ್ ಸಿಗಲ್ಲ ಅನ್ನೋ ಸುದ್ದಿ ಬೆಳಗಾವಿಯಲ್ಲಿ ಜನರನ್ನ ವಿಚಲಿತರನ್ನಾಗಿಸಿತ್ತು. ಹೀಗಾಗಿ ಎಲ್ಲಾ ಪೆಟ್ರೋಲ್ ಬಂಕ್ನಲ್ಲೂ ವಾಹನ ಸವಾರರ ದಂಡೇ ಸೇರಿತ್ತು. HP ಪೆಟ್ರೋಲ್ ಬಂಕ್ ಬಳಿ ಪೆಟ್ರೋಲ್ಗಾಗಿ ಯುವಕರು ಹೊಡೆದಾಡಿಕೊಂಡಿದ್ದಾರೆ. ಗ್ಯಾಸ್ಗಾಗಿ ಹೋಟೆಲ್ ಮಾಲೀಕರೊಬ್ಬರು ಭರ್ಜರಿ ಆಫರ್ ಕೊಟ್ಟಿದ್ದಾರೆ. ತಮಿಳುನಾಡಿನ ಹೊಸೂರು ಬಳಿಯ ಈರೋಡ್ MIS ಮೆಸ್ನಲ್ಲಿ ಬಿರಿಯಾನಿ ಆಫರ್ ಕೊಡಲಾಗಿದೆ. 1 ಸಿಲಿಂಡರ್ ಕೊಟ್ಟರೆ 1 ತಿಂಗಳು ಪ್ರತಿದಿನ 1 ಬಿರಿಯಾನಿ ನೀಡೋದಾಗಿ ಪೋಸ್ಟ್ ಹಾಕಿದ್ದಾರೆ. ಒಟ್ನಲ್ಲಿ ಯುದ್ಧದ ಬಿಸಿ ಕರ್ನಾಟಕಕ್ಕೆ ಜೋರಾಗಿ ತಟ್ಟಿದ್ದು ಎಲ್ಲಿಗೆ ಬಂದು ನಿಲ್ಲುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.